ಟಿ.ಎನ್. ಮರಿಗೌಡ, ಭಾರತೀಯ ವೈದ್ಯಕೀಯ ಸಂಘದ ಉಪಾಧ್ಯಕ್ಷ, ಕರ್ನಾಟಕ ಶಾಖೆ. ಈ ದಿವಸ ನಾವು ಫೆಬ್ರವರಿ 4ನೇ ತಾರೀಕು ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್, ಜನಜಾಗೃತಿಯನ್ನು ಮೂಡಿಸೋಕ್ಕೋಸ್ಕರ ಅದಕ್ಕೋಸ್ಕರ ನಾವು ಆರೋಗ್ಯ ಶಿಕ್ಷಣವನ್ನು ಕೊಡ್ತಾಯಿದ್ದೀವಿ. ಮತ್ತು ಜಾಥಾನ ಪ್ರತಿ 2 ಕಿಲೋಮೀಟ್ರು ನಡೆದು ಜನಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಈ ಕ್ಯಾನ್ಸರ್ ಮೊದಲನೇ ಅಥವಾ 2ನೇ ಸ್ಟೇಜ್ನಲ್ಲಿ ನಾವು ಕಂಡುಹಿಡಿದ್ರೆ ಅದನ್ನು ಪೂರ್ತಿ ಗುಣಮುಖರಾಗಿ ಮಾಡ್ಬೋದು. ಈ ಕ್ಯಾನ್ಸರ್ ಬರೋದಕ್ಕೆ ಮುಖ್ಯ ಕಾರಣ ತಂಬಾಕು, ಸಿಗರೇಟ್ಸ್, ಬೀಡಿ ಅಥವಾ ಇದಿರ್ಬೋದು, ಹಂಗ್ಸ್ ಇರ್ಬೋದು, ಅಥವಾ ಆಲ್ಕೋಹಾಲ್ ಜಾಸ್ತಿ ತಗೊಳ್ಳುವಂಥದ್ದು ಇರ್ಬೋದು. ಮನಸ್ಸಿಗೆ ಸ್ಟ್ರೆಸ್ಸು, ಸ್ಟ್ರೈನು ಇವೆಲ್ಲ ಅಂಟಿಸ್ಕೊಳ್ಳುವಂಥದ್ದು ಇವೆಲ್ಲ ಇದ್ದರೆ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಎಲ್ಲ ಇರ್ತದೆ. ಆದರೆ ಮನುಷ್ಯನಿಗೆ ಯಾವುದೇ ಜಾಗದಲ್ಲಿ ಗಂಟು ಬರಲಿ ತಕ್ಷಣ ಅದನ್ನು ಪರೀಕ್ಷೆ ಮಾಡಿಸ್ಬೇಕು. ನಮ್ಮ ಮೂಢನಂಬಿಕೆ, ನಮ್ಮ ಜನಗಳಲ್ಲಿ ಮೂಢನಂಬಿಕೆ ಜಾಸ್ತಿ ಇರೋದ್ರಿಂದ ಗಂಟಿದೆ ಅಂತಂದರೆ ಅದು ಅದೃಷ್ಟದ ಗಂಟು, ನಾನು 4-5 ವರ್ಷದಿಂದ ಇದೆ ಅಂತ ಹೇಳ್ತಾರೆ. ಅದು ಭಾಳ ತಪ್ಪು. ಅದೇ ಮೂಢನಂಬಿಕೆ ಅಂತ ಹೇಳೋದು. ಅದಕ್ಕೋಸ್ಕರ ನಾವು ಆರೋಗ್ಯ ಶಿಕ್ಷಣವನ್ನು ಪ್ರತಿಯೊಬ್ಬರಿಗೂ ಕೊಡಬೇಕು. ಯಾವುದೇ ಗಂಟಾಗಲಿ ಅಥವಾ ಹೆಂಗಸರಿಗೆ ಬಿಳಿ ಬಟ್ಟೆ ಆಗೋದು ಅಥವಾ ರಕ್ತಸ್ರಾವ ಆದರೆ ತಕ್ಷಣ ಪರೀಕ್ಷೆ ಮಾಡಿಸ್ಬೇಕು. ಅಥವಾ 50 ವರ್ಷ ಮೇಲ್ಪಟ್ಟು ಯಾರಿರ್ತಾರೆ ಅಂಥವರೆಲ್ಲ ಪರೀಕ್ಷೆ ಮಾಡಿಸ್ಬೇಕು. ಆರೋಗ್ಯ ಶಿಕ್ಷಣವನ್ನು ತಗೊಂಡು ಪ್ರತಿ ದಿವಸ ಅವರು ಅದನ್ನು ಮುಂಜಾಗ್ರತೆ ತಡೆಗಟ್ಟಬೇಕು. ಅಂದರೆ ಏನು ಮಾಡಬೇಕು ಅಂತಂದರೆ ವಾಕಿಂಗ್ ಮಾಡಬೇಕು, ನಗ್ನಗ್ತಾ ಇರಬೇಕು, ದುಶ್ಚಟದಿಂದ ದೂರ ಇರಬೇಕು, ಸ್ನೇಹಿತರುಗಳನ್ನ ಮಾಡ್ಕೊಳ್ಬೇಕು, ಆರೋಗ್ಯ ಶಿಕ್ಷಣವನ್ನು ಪಡ್ಕೊಳ್ಬೇಕು. ಆದರೆ ನಮ್ಮ ಜನಗಳು ಏನಂದರೆ ಉಣ್ಣೋಕೆ ತಿನ್ನೋಕೆ ಪ್ರಾಮುಖ್ಯತೆ ಕೊಡ್ತಾರೆ ಹೊರತು, ಅಥವಾ ಜಮೀನು ತೆಗಿಬೇಕು, ಮನೆ ತೆಗಿಬೇಕು ಅಂತ ಪ್ರಾಮುಖ್ಯತೆ ಕೊಡ್ತಾರೆ ಹೊರತು ಆರೋಗ್ಯದ ಬಗ್ಗೆ ಯಾರೂ ಪ್ರಾಮುಖ್ಯತೆ ಕೊಡಲ್ಲ. ಆರೋಗ್ಯವೇ ಸರ್ವಸ್ವ ಅಂತ ಹೇಳ್ತೀವಿ ನಾವು. ಅದಕ್ಕೋಸ್ಕರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಅಂತ ಹೇಳಿದೆ. ಈ ಕ್ಯಾನ್ಸರ್ನ ನಾವು ತಡೆಗಟ್ಬೋದು, ಮುಂಜಾಗ್ರತಾ ಕ್ರಮವಾಗಿ ತಡೆಗಟ್ಬೋದು ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಇಸ್ತೀನಿ. ನಾನು ಡಾಕ್ಟರ್ ಶಿವರಾಜ್ ಬಿ, ಆನರರಿ ಸೆಕ್ರೆಟರಿ, IMA ಕರ್ನಾಟಕ ಸ್ಟೇಟ್ ಬ್ರಾಂಚ್. ಇವತ್ತು ದೇಶದಾದ್ಯಂತ, ಪ್ರಪಂಚದಾದ್ಯಂತ ವರ್ಲ್ಡ್ ಕ್ಯಾನ್ಸರ್ ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ಸ್ಟೇಟ್ ಬ್ರಾಂಚ್ ಕೂಡ ಬಹಳ ವಿಜೃಂಭಣೆಯಿಂದ, ಬಹಳ ಅದ್ಧೂರಿಯಾಗಿ ಇವತ್ತು ಅವೇರ್ನೆಸ್ ಟಾಕ್ ಮತ್ತು ಅವೇರ್ನೆಸ್ ಪ್ರೋಗ್ರಾಮ್, ಜನಜಾಗೃತಿ ಮಾಡುವ ಮೂಲಕ ಇವಾಗ ಮುಕ್ತಾಯಗೊಳಿಸಿದ್ದೀವಿ. ಏನಪ್ಪ ವರ್ಲ್ಡ್ ಕ್ಯಾನ್ಸರ್ ಡೇ ಅಂದರೆ ತಮಗೆಲ್ಲ ಗೊತ್ತಿದೆ. ಇವತ್ತು ಕ್ಯಾನ್ಸರ್ ಅನ್ನೋದು ಪಬ್ಲಿಕ್ ಡಿಸೀಸ್ ಆಗಿದೆ. ಒಬ್ಬರು 9 ಪೀಪಲ್, 9 ಜನರಲ್ಲಿ ಒಬ್ಬರು ಅವರ ಜೀವನದಲ್ಲಿ ಒಂದಾಗ ಒಂದು ರೀತಿಯಲ್ಲಿ ಕ್ಯಾನ್ಸರ್ ಪ್ರಾಬ್ಲಮ್ನಿಂದ ಸಫರ್ ಆಗ್ತಾ ಇದ್ದಾರೆ ಎನ್ನುವ ಒಂದು ಅಂಕಿಅಂಶ ಇದೆ. ಎರಡನೇದಾಗಿ ನಮ್ಮ ದೇಶದಲ್ಲಿ 10 ಲಕ್ಷ ಕ್ಯಾನ್ಸರ್ ಪೇಷಂಟ್ ಎವ್ರಿ ಇಯರ್ ಡಿಟೆಕ್ಟ್ ಆಗ್ತಾ ಇದ್ದಾರೆ. 15 ಲಕ್ಷ ಜನ ಟ್ರೀಟ್ಮೆಂಟು ಕಂಟಿನ್ಯೂಸ್ ನಡೀತಾ ಇದೆ. ನಿಮ್ಗೆ ಗೊತ್ತಾ, 25ರಿಂದ 30% ಜನ ಆಸ್ಪತ್ರೆಗಳಿಗೆ ಹೋಗಿ ಟ್ರೀಟ್ಮೆಂಟ್ ಕೂಡ ತಗೊಳ್ಳೋದಿಲ್ಲ. ಅವ್ರಿಗೆ ಭಯ ಏನಾಗುತ್ತೋ. ಆಮೇಲೆ ಕ್ಯಾನ್ಸರ್ ಅಂತಂದರೆ ಡೆಡ್ಲಿ ಡಿಸೀಸು, ಇನ್ನು ಉಳಿಯೋದೇ ಇಲ್ಲ, ಇದಕ್ಕೆ ಕ್ಯೂರ್ ಇಲ್ಲ, ಈ ಥರ ನಾನಾ ರೀತಿಯಾದಂತಹ ಊಹಾಪೋಹಗಳಿಂದ ಜನರ ಮನಸ್ಸು ಒಂಥರ ಗೊಂದಲಮಯ ಆಗಿದೆ. ಆದರೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ಸ್ಟೇಟ್ ಬ್ರಾಂಚ್ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇವತ್ತು 2 ಕಿಲೋಮೀಟರ್ ವಾಕಥಾನ್ ಮಾಡುವ ಮೂಲಕ ಪ್ರತಿಯೊಂದು ಸರ್ಕಲಲ್ಲಿ ಕೂಡ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದೆ. ನೋಡಿ, ಎಲ್ಲ ಕ್ಯಾನ್ಸರ್ನೂ ಕೂಡ ನಾವು 50% ಆಫ್ ದ ಕ್ಯಾನ್ಸರ್ನ ನಾವು ತಡೆಗಟ್ಟಬಹುದು. ಹೇಗೆ ಅಂದರೆ, ದುಶ್ಚಟಗಳನ್ನ ನಿಲ್ಲಿಸಿದರೆ, ತಂಬಾಕು ಸೇವನೆ ಕಡಿಮೆ ಮಾಡೋದ್ರಿಂದ, ಗುಟ್ಕಾ ಸೇವನೆ ಕಡಿಮೆ ಮಾಡೋದ್ರಿಂದ, ಸ್ಮೋಕಿಂಗ್ನ ಸ್ಟಾಪ್ ಮಾಡೋದ್ರಿಂದ, ಆಲ್ಕೋಹಾಲ್ ಕನ್ಸಂಪ್ಷನ್ನ ಸ್ಟಾಪ್ ಮಾಡೋದ್ರಿಂದ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡ್ಬೋದು. ಅದೊಂದೇ ಅಲ್ಲ, ಕ್ಯಾನ್ಸರ್ ಬಂದ್ಬಿಟ್ಟಿದೆ, ಏನಪ್ಪ ನನ್ನ ಜೀವನ ಮುಗಿದೋಯ್ತು ಅನ್ನೋ ಸಂದರ್ಭ ಇಲ್ಲ. ಯಾಕೆಂದರೆ ಪ್ರತಿಯೊಂದು ಕ್ಯಾನ್ಸರ್ನ ಕೂಡ ಇವತ್ತು ಕ್ಯೂರ್ ಮಾಡ್ಬೋದು ಮತ್ತು ಕಂಟ್ರೋಲ್ ಕೂಡ ಮಾಡ್ಬೋದು. ಮನೋಧೈರ್ಯ ಇಂಪಾರ್ಟೆಂಟ್. ಆ ಮನೋಧೈರ್ಯ ತುಂಬಿಸುವ ಒಂದು ಕ್ರಮವನ್ನು ಭಾರತೀಯ ವೈದ್ಯಕೀಯ ಸಂಘ ಇವತ್ತು ಹಮ್ಮಿಕೊಂಡಿದೆ. ಕೇವಲ ವೈದ್ಯರು ಒಂದೇ ಅಲ್ಲ, ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗಿಯಾಗಿ ದೊಡ್ಡ ಸಂಖ್ಯೆಯಲ್ಲಿ ನಾವು ಅದನ್ನು ಸಕ್ಸಸ್ಫುಲ್ ಮಾಡಿದ್ವಿ.
ಇತ್ತೀಚಿನ ದಿನಗಳಲ್ಲಿ ವ್ಯಾಕ್ಸಿನ್ಸ್ ಕೂಡ ಅವೈಲೇಬಲ್ ಇದೆ. ವ್ಯಾಕ್ಸಿನ್ ತೊಗೊಳೋದ್ರಿಂದ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡ್ಬೋದು. ಎಷ್ಟು ಜನರಿಗೆ ಗೊತ್ತು? ಅದರ ಅವೇರ್ನೆಸ್ನ ಕೂಡ ನಾವು ಇವತ್ತು ಮಾಡಿದ್ವಿ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಹೇಳಿ ಕ್ಯಾನ್ಸರ್ ಸರ್ವಿಕ್ಸ್ ಒನ್ ಆಫ್ ದ ಮೇಜರ್ ಕಾಸಸ್ ಆಫ್ ಡೆತ್ ಇನ್ ಫಿಮೇಲ್ಸ್. ವ್ಯಾಕ್ಸಿನ್ ತೊಗೊಳ್ಳೋದ್ರಿಂದ ಕ್ಯಾನ್ಸರ್ನ ನಾವು ತಡೆಗಟ್ಟಬಹುದು. ಅದೇ ಥರ ಸ್ಕ್ರೀನಿಂಗ್ ಟೆಸ್ಟ್ ಮಾಡೋದ್ರಿಂದ ಕೂಡ, ಫಾರ್ ಎಕ್ಸಾಂಪಲ್ ನಾನು ಯೂರಾಲಜಿಸ್ಟು, ಕಿಡ್ನಿ ಸರ್ಜನ್ನು, ಕಿಡ್ನಿ ಕ್ಯಾನ್ಸರು, ಯೂರಿನರಿ ಬ್ಲ್ಯಾಡರ್ ಕ್ಯಾನ್ಸರು ಮತ್ತು ಪ್ರಾಸ್ಟೇಟ್ ಬ್ಲ್ಯಾಡರ್ ಕ್ಯಾನ್ಸರ್ನ ನಾನು ಆಪ್ರೇಷನ್ ಮಾಡೋದು ಸರ್ಜನ್. ಜಸ್ಟ್ ಸ್ಕ್ರೀನ್ ಮಾಡೋದ್ರಿಂದ ಸೀರಮ್ PSA ಅಂತ ಒಂದು ಟೆಸ್ಟ್ ಮಾಡೋದ್ರಿಂದ ಪ್ರಾಸ್ಟೇಟ್ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ನಾವು ಗೊತ್ತಿಡ್ಬೋದು. 50 ವರ್ಷ ಮೇಲ್ಪಟ್ಟ ಜನರಿಗೆ ಕಂಪಲ್ಸರಿ ಒಂದ್ಸರಿ ಸ್ಕ್ರೀನ್ ಮಾಡೋದ್ರಿಂದ, ಕ್ಯಾನ್ಸರ್ನ ಡಿಟೆಕ್ಟ್ ಮಾಡೋದ್ರಿಂದ ಅವರು ಕಂಪ್ಲೀಟ್ ಗುಣಮುಖರಾಗ್ತಾರೆ. ಎಷ್ಟೋ ಜನ ಏನಾಗುತ್ತೆ, ಲಾಸ್ಟ್ ಸ್ಟೇಜಲ್ಲಿ ಬರ್ತಾರೆ, ಅಡ್ವಾನ್ಸ್ಡ್ ಸ್ಟೇಜು, ಇನ್ನೇನು ಕ್ಯೂರ್ ಆಗೋದಿಲ್ಲ. ಅದು ಮೆಸೇಜ್ ಕೂಡ ಏನಂತ ಹೋಗುತ್ತೆ, ಕ್ಯಾನ್ಸರ್ ಅಂತ ಹೋದ್ವಪ್ಪ ಆಸ್ಪತ್ರೆಗೆ, ಟ್ರೀಟ್ಮೆಂಟ್ ಇಲ್ಲ ಅಂತ ಅಂದ್ಬಿಟ್ಟು. ಅವೇರ್ನೆಸ್ನ ಪ್ರತಿಯೊಬ್ಬರು ಕೂಡ ಎಲ್ಲರದ್ದು ರೋಲ್ ಇದೆ. ಫಸ್ಟು ನಮ್ಮಲ್ಲಿರುವಂಥ ದುಶ್ಚಟಗಳು ನಾವು ಫಸ್ಟ್ ನಿಲ್ಲಿಸ್ಬೇಕು. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಅವ್ರನ್ನ ನಿಲ್ಲಿಸೋದಕ್ಕೆ ಹೇಳಬೇಕು. ಮತ್ತು ನಮ್ಮ ಸರೌಂಡಿಂಗ್ ಫ್ರೆಂಡ್ಸು, ಕೊಲೀಗ್ಸ್ಗೆ ನಾವು ನಿಲ್ಲಿಸ್ಬೇಕು. ಆವಾಗಲೇ ನಾವು ಸೊಸೈಟಿ ಮೇಲೆ ಪ್ರಭಾವ ಬೀರೋಕ್ಕಾಗುತ್ತೆ. ಸೊ ಭಾರತೀಯ ವೈದ್ಯಕೀಯ ಸಂಘ 50,000 ಡಾಕ್ಟ್ರುಗಳನ್ನ ಇವತ್ತು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಗೆ ವ್ಯಾಕ್ಸಿನೇಷನ್ಗೆ ಟ್ರೈನ್ ಮಾಡ್ತಾಯಿದೆ. ಗೌರ್ಮೆಂಟ್ ಆಲ್ರೆಡಿ ರಿಲೀಸ್ ಮಾಡಿದೆ, ಫ್ರೀಯಾಗಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ನ ಕೊಡ್ಬೋದು ಅಂತ. ಅದನ್ನು ಕೊಡೋದಕ್ಕೆ ಪ್ರಯತ್ನಗಳು ನಡೀತಾ ಇವೆ. ಭಾರತೀಯ ವೈದ್ಯಕೀಯ ಬಹಳ ಅದ್ಭುತವಾದ ಕೆಲಸಗಳನ್ನ ಮಾಡ್ತಾಯಿದೆ. ಈ ಕಾರ್ಯಕ್ರಮ ಇಷ್ಟೊಂದು ಸಕ್ಸಸ್ ಆಗೋದಕ್ಕೆ ಕಾರಣ ಪ್ರತಿಯೊಬ್ಬರು ನೋಡಿ, IMA ಮೆಂಬರ್ಸ್ ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮತ್ತು ಕೊಲೀಗ್ ಮತ್ತು ಪ್ಯಾರಾಮೆಡಿಕಲ್ ಸ್ಟಾಫ್, ಬೇರೆ ಬೇರೆ ಆಸ್ಪತ್ರೆಯವರೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿದ್ದಾರೆ. ಸೊ ಜೈ ಹಿಂದ್, ಲಾಂಗ್ ಲಿವ್ IMA. ನನ್ನ ಹೆಸರು ಡಾಕ್ಟರ್ ಸುರೇಶ್ ಕಾಗಲ್ಕರ್ ಅಂತೇಳಿ, ಚೇರ್ಮನ್ ಪಬ್ಲಿಕ್ ಹೆಲ್ತ್ ಕಮಿಟಿ IMA KSB ಕರ್ನಾಟಕ ಬ್ರಾಂಚ್. ಇವತ್ತಿನ ದಿನ ನಾವು ರಾಜ್ಯದಾದ್ಯಂತ, ಇಡೀ ದೇಶದಾದ್ಯಂತ ಮತ್ತು ಜಗತ್ತಾದ್ಯಂತ ಇವತ್ತು ಕ್ಯಾನ್ಸರ್ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಇದರ ಮೂಲ ಉದ್ದೇಶ ಅಂತಂದರೆ ಪ್ರತಿಯೊಬ್ಬರಿಗೂ, ಮನೆಗಳಿಗೂ ಎಲ್ಲರಿಗೂ ಇದು ಮನದಟ್ಟ ಆಗಬೇಕು. ಏನಪ್ಪ ಅಂದರೆ ಕ್ಯಾನ್ಸರ್ ಬರಲಿಕ್ಕೆ ಅನೇಕ ಕಾರಣಗಳದಾವು, ಅದನ್ನು ನಾವು ತಿಳ್ಕೊಬೇಕಾಗ್ತದೆ. ಮೊಟ್ಟ ಮೊದಲಿಗೆ ನಮ್ಮಲ್ಲಿ ಏನು ಈ ತಂಬಾಕು ಸೇವನೆ, ತಂಬಾಕು ಮತ್ತು ಇನ್ನುಳಿದ ಸೇವನೆಗಳನ್ನು ಬಂದ್ ಮಾಡಬೇಕು. ಎರಡನೇದಾಗಿ ಮದ್ಯಪಾನ ಬಂದ್ ಮಾಡಬೇಕು. ಮೂರನೇದಾಗಿ ಯಾವುದೇ ದುಶ್ಚಟ ಇರಲಿ ಅದು ಕೂಡ ಬಂದ್ ಆಗಬೇಕು. ಮತ್ತು ಹೆಪಟೈಟಿಸ್ ವೈರಸ್ ಬಗ್ಗೆ ನಮಗೆ ಅವೇರ್ನೆಸ್ ಇರಲಿ. ಇವತ್ತು ಅನೇಕ ಸಾಂಕ್ರಾಮಿಕ ರೋಗಗಳಲ್ಲಿ ಈ ಹೆಪಟೈಟಿಸ್ ವೈರಸ್ ಕೂಡ ಬಂದು, ಅದು ಯಾರು ಮಲ ಮೂತ್ರ ಮತ್ತು ಯಾವುದೇ ಒಂದು ಇದರಿಂದ ಆ ಹೆಪಟೈಟಿಸ್ ವೈರಸ್ ಕೂಡ ಒಬ್ಬರಿಂದ ಒಬ್ಬರಿಗೆ ಬರುತ್ತೆ. ಅದು ಕೂಡ ನಮಗೆಲ್ಲ ಗೊತ್ತಾಗಬೇಕು. ಅದೇ ಥರನಾಗಿ ಇವತ್ತು ಆನುವಂಶಿಕ ಅನೇಕ ರೋಗಗಳು ಕೂಡ ನಮ್ಮ ಕ್ಯಾನ್ಸರಿಗೆ ಕಾರಣ ಆಗ್ತವೆ. ಅವೆಲ್ಲವೂ ಕೂಡ ನಮಗೆ ಗೊತ್ತಾಗಬೇಕಾಗ್ತದೆ. ಯಾರು ಆನುವಂಶಿಕ ರೋಗಗಳು ಇರ್ತಾವೆ, ಯಾರಿಗೆ ಅವರ ತಂದೆಯವರಿಗೆ, ಅವರ ಅಜ್ಜಂದಿರಿಗೆ ಯಾವ ಕ್ಯಾನ್ಸರ್ ಇರ್ತದೆ, ಅವರು ಬೇಗನೆ ಆಸ್ಪತ್ರೆಗೆ ಬಂದು ಕೆಲವೊಂದು ಸ್ಕ್ರೀನಿಂಗ್ ಟೆಸ್ಟ್ಗಳಿರ್ತವೆ. ಸ್ಕ್ರೀನಿಂಗ್ ಟೆಸ್ಟ್ಗಳ ಮುಖಾಂತರ ನಾವು ಬೇಗನೆ ಪತ್ತೆ ಹಚ್ಚಲಿಕ್ಕೆ ನಾವು ಅನುವು ಮಾಡಿಕೊಡ್ಬೇಕು. ಅದರಿಂದ ನಾವು ಕ್ಯಾನ್ಸರಿಂದ ಮುಕ್ತ ಆಗಲಿಕ್ಕೆ ಕಾರಣ ಆಗ್ತದೆ. ಅನೇಕ ಗಂಡಾಂತರಗಳ ಲಕ್ಷಣಗಳು ಇವತ್ತು ಕ್ಯಾನ್ಸರ್ಲಿ ಕಂಡು ಬರ್ತಾವೆ. ಅದೇನಪ್ಪ ಅಂದರೆ, ಒಂದು ಬಾಯಿಯಲ್ಲಿ ಹುಣ್ಣು ಹುಟ್ಟುವುದು, ಎರಡನೇದು ಊಟ ಹಸಿವು ಆಗದೇ ಇರುವುದು, ತೂಕ ಬೇಗನೆ ಕಡಿಮೆ ಆಗುವುದು, ಇನ್ನು ಕೆಲವೊಂದು ಸಲ ಮೂತ್ರದಲ್ಲಿ ರಕ್ತ ಬರುವುದು, ಕೆಲವೊಂದು ಸಲ ಏನಿದೆ ಬಾಯಿಯಿಂದ ಕೂಡ ರಕ್ತ ಬರುತ್ತೆ, ಮತ್ತು ಕಫ ಕೆಮ್ಮು 3 ವಾರಕ್ಕಿಂತ ಹೆಚ್ಚು ಕಫ ಕೆಮ್ಮು ಮತ್ತು ರಕ್ತದಿಂದ ಕಫ ಬರ್ತಾ ಇದ್ದರೆ ಅದು ಕೂಡ ಶ್ವಾಸಕೋಶದ ಕ್ಯಾನ್ಸರ್ ಅಂತ ನಾವು ಹೇಳ್ತೀವಿ. ಹೀಗೆ ಅನೇಕ ಗಂಡಾಂತರ ಲಕ್ಷಣಗಳು ಈ ಕ್ಯಾನ್ಸರಕ್ಕೆ ನಮಗೆ ಕಂಡು ಬರ್ತವೆ. ಆದ್ದರಿಂದ ಪ್ರತಿಯೊಬ್ಬರು, ಎಲ್ಲ ನಾಗರಿಕರು ಪ್ರತಿ ವರ್ಷಕ್ಕೊಮ್ಮೆ ಈ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಸಬೇಕಾಗ್ತದೆ. ಸ್ಕ್ರೀನಿಂಗ್ ಟೆಸ್ಟ್ ಅಂದರೆ ರಕ್ತದ ಸ್ಕ್ರೀನಿಂಗ್ ಟೆಸ್ಟು ಮತ್ತು ಯೂರಿನರಿ ಸ್ಕ್ರೀನಿಂಗ್ ಟೆಸ್ಟು. ರಕ್ತದಲ್ಲಿ ಇವತ್ತು ಸೀರಮ್ PSA ಮಾಡೋದ್ರ ಮುಖಾಂತರ, ಈಗ ತಾನೇ ಸರ್ ಹೇಳಿದರು, ರಕ್ತದಲ್ಲಿ ಸೀರಮ್ PSA ಮಾಡೋದ್ರ ಮುಖಾಂತರ ಪ್ರೊಸ್ಟೇಟ್ ಕ್ಯಾನ್ಸರ್ ಕಂಡು ಹಿಡಿತೇವೆ. ಅದೇ ಥರನಾಗಿ ಅಲ್ಫಾ ಪ್ರೋಟೀನ್ ಅದು ಕೂಡ ಈ ಲಿವರ್ ಕ್ಯಾನ್ಸರ್ನ ಕಂಡು ಹಿಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ಥರ ಇನ್ನುಳಿದ ಅನೇಕ ರಕ್ತದಲ್ಲಿ ಈ ಸೀರಮ್ ಮಾರ್ಕರ್ಸ್ಗಳಿದ್ದಾವೆ, ಅವುಗಳನ್ನು ಮಾಡೋದ್ರ ಮುಖಾಂತರ ಅನೇಕ ಕ್ಯಾನ್ಸರ್ಗಳನ್ನು ಪತ್ತೆ ಹಚ್ಚಲಿಕ್ಕೆ ಸರಳವಾಗಿ ನಾವು ಕಂಡುಹಿಡಲಿಕ್ಕೆ ಸಾಧ್ಯವಾಗ್ತದೆ. ಯಾರು ಟೆಸ್ಟ್ಗಳ ಮುಖಾಂತರ ಕಂಡುಹಿಡಿತೀವಿ ಅವರಿಗೆ ಅರ್ಲಿಯೆಸ್ಟ್ 1ನೇ ಮತ್ತು 2ನೇ ಸ್ಟೇಜ್ದ ಕ್ಯಾನ್ಸರ್ ಕ್ಯೂರ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು 3ನೇ ಮತ್ತು 4ನೇ ಸ್ಟೇಜದ ಹಂತದ ಕ್ಯಾನ್ಸರ್ಗಳಿಗೂ ಕೂಡ ನಮ್ಮಲ್ಲಿ ಇವತ್ತು ನೂತನವಾದ ಅನೇಕ ರೇಡಿಯೇಷನ್ ಥೆರಪಿಗಳಿದ್ದಾವೆ, ಕೆಮೊಥೆರಪಿಗಳಿದ್ದಾವೆ, ಇಮ್ಯುನೊಥೆರಪಿಗಳಿದ್ದಾವೆ. ಅದರ ಮುಖಾಂತರ ಕೂಡ ಕ್ಯಾನ್ಸರನ್ನು ಆದಷ್ಟು ಬೇಗ ನಾವು ಇವತ್ತು ಬಗ್ಗಿಸಲಿಕ್ಕೆ ನಾವು ಸಾಧ್ಯ ಆಗ್ತೀವಿ. ತಾವು ನೋಡಿರ್ಬೋದು, ಇವತ್ತು ಅನೇಕ ನಟರು
ಇವತ್ತು ಕ್ರಿಕೆಟ್ ಆಟಗಾರರು ಕೂಡ ಕ್ಯಾನ್ಸರ್ಗೆ ತುತ್ತಾಗಿದ್ದರು ನಮಗೆಲ್ಲ ಕಂಡು ಬರ್ತಿದೆ. ಅವರು ಕೂಡ ಅತ್ಯಂತ ಗುಣಮುಖ ಆಗಿದೆ. ಈಗ ತಾನೇ ನಟ ಶಿವರಾಜ್ ಕುಮಾರ್ ಅವರು ಕೂಡ ಕ್ಯಾನ್ಸರ್ ಬ್ಲ್ಯಾಡರ್ನ ಆಪರೇಷನ್ ಮಾಡೋದ್ರ ಮುಖಾಂತರ ಹೊಸದಾಗಿ ಬ್ಲ್ಯಾಡರನ್ನು ತಯಾರು ಮಾಡೋದ್ರ ಮುಖಾಂತರ ಅದಕ್ಕೆ ನಿಯೋ ಬ್ಲ್ಯಾಡರ್ ಅಂತ ಹೇಳ್ತೀವಿ ನಾವು. ಆ ನಿಯೋ ಬ್ಲ್ಯಾಡರ್ನ ಮಾಡಿಕೊಂಡು ಕ್ಯಾನ್ಸರನ್ನು ಕಂಪ್ಲೀಟ್ ಇರಾಡಿಕೇಟ್ ಮಾಡಿ ಈಗ ಅತ್ಯಂತ ಹೆಲ್ತಿಯಾಗಿದ್ದಾರೆ. ಅವರು ಕೂಡ ಒಂದು ಉದಾಹರಣೆ. ಹೀಗೆ ನಾವು ಇವತ್ತು ನಮ್ಮ ರಾಜ್ಯಸಭೆಯಲ್ಲಿ ನಮ್ಮ ರಾಜ್ಯಸಭೆಯ ಸದಸ್ಯರಾದಂಥ ಗೌರವಾನ್ವಿತ ಸುಧಾಮೂರ್ತಿ ಅವರು ಕೂಡ ನಮ್ಮ ರಾಜ್ಯಸಭೆಯಲ್ಲಿ ಮೊಟ್ಟ ಮೊದಲಿಗಾಗಿ HPV ವ್ಯಾಕ್ಸಿನ್ ಅಂದರೆ ಹ್ಯೂಮನ್ ಪೆಪ್ಲೋಮಾ ವೈರಸ್ ವ್ಯಾಕ್ಸಿನನ್ನು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಇವತ್ತು 9 ವರ್ಷ ಮೇಲ್ಪಟ್ಟ ಎಲ್ಲ ಹೆಣ್ಣು ಮಕ್ಕಳು ಹಾಕೋಬೇಕು ಅಂಥೇಳಿ ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ದಲ್ಲಿ ಹಾಕಲೇಬೇಕಂತೇಳಿ ಒತ್ತಾಯ ಮಾಡಿದರು. ಅದು ಕೂಡ ಮತ್ತೊಮ್ಮೆ ನಾವು ಅವರಿಗೆ ವಂದನೆಗಳನ್ನು ಹೇಳೋದ್ರ ಮುಖಾಂತರ ಈ ಕ್ಯಾನ್ಸರ್ನ ತಡೆಗಟ್ಟಲು ಅನೇಕ ವ್ಯಾಕ್ಸಿನ್ಗಳು ಕೂಡ ಒಂದು ಉತ್ತಮ ಸಹಾಯಕಾರಿ ಒಂದು ಅಂಶ ಅಂತ ಹೇಳಿ ಇವತ್ತು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬರಿಗೂ ಈ ಮೆಸೇಜ್ ಹೋಗಬೇಕು. ಕ್ಯಾನ್ಸರ್ ತನ್ನದು ಮಾರಕ ರೋಗ ಅಲ್ಲ, ಇದು ತಡೆಗಟ್ಟಬಹುದು, ಗುರುತಿಸಬಹುದಂಥ ಒಂದು ರೋಗ. ಅದಕ್ಕೆ ನಿಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ ಅತ್ಯಂತ ಮುಖ್ಯ. ಭಾರತೀಯ ವೈದ್ಯಕೀಯ ಸಂಘ ಈ ನಿಟ್ಟಿನಲ್ಲಿ ದೇಶದಾದ್ಯಂತ ಮತ್ತು ರಾಜ್ಯದಲ್ಲಿ ಪ್ರತಿಯೊಬ್ಬ ವೈದ್ಯರ ಮುಖಾಂತರ ಪ್ರತಿಯೊಬ್ಬ ಆರೋಗ್ಯ ಸಿಬ್ಬಂದಿಯ ಮುಖಾಂತರ ಈ ಕ್ಯಾನ್ಸರ್ ತಡೆಗಟ್ಟಲು ನಾವು ಈ ಜಾಗೃತಿಯನ್ನು ಹಮ್ಮಿಕೊಂಡಿದ್ದೇವೆ. ಅವಕಾಶ ಮಾಡಿಕೊಡೋದು ಎಲ್ಲರಿಗೂ ವಂದನೆಗಳು. ತೊಲಗಿಸಿ